ಜೂನ್ 1ನೇ ತಾರೀಕು ಸೋಮವಾರ, ಒಳ್ಳೆಯ ದಿವಸನೇ 1ನೇ ತಾರೀಕು ಬಂದು ಸೋಮವಾರ. ಇವತ್ತು ಇಡೀ ರಾಜ್ಯಾದ್ಯಂತ ಶಾಲೆಯ ಪ್ರಾರಂಭೋತ್ಸವ ದಿವಸ. ಇಡೀ ರಾಜ್ಯಾದ್ಯಂತ ಸರ್ಕಾರ ಆದೇಶ ಮಾಡಿ ಪ್ರತಿಯೊಂದು ಶಾಲೆಯಲ್ಲಿಯೂ ಸಹ ಎಲ್ಲ ಉಪಾಧ್ಯಾಯರು, ಶಿಕ್ಷಕಿಯರು ಮತ್ತು ಇಲಾಖೆಯವರು, ಪೋಷಕರನ್ನೂ ಸಹ SDMCಯನ್ನು ಕರೆಸಿ ಮಕ್ಕಳಿಗೆ ಹೂಗುಚ್ಛವನ್ನು ಕೊಟ್ಟು ಸ್ವಾಗತ ಮಾಡಬೇಕು ಅಂತಕ್ಕಂಥ ಆದೇಶದಿಂದ ಹೊನ್ನಾಳಿಯಲ್ಲಿ ಈ ನಮ್ಮ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇಲಾಖೆಯವರು ಹಮ್ಮಿಕೊಂಡಿದ್ದಾರೆ. ಈ ಸಮಾರಂಭದಲ್ಲಿ SDMC ಅಧ್ಯಕ್ಷರು ಸ್ನೇಹಿತರು ಅಂತ ಕರ್ಬಸಪ್ಪನವರೇ, ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ನಿಂಗಪ್ಪನವರೇ, ತಿಪ್ಪೇಶಪ್ಪನವರೇ, ಧರ್ಮಗೌಡರೇ ಮತ್ತು ತರಡಿ ತೋರಣವನ್ನು ಅಲಂಕರಿಸ್ತಕ್ಕಂಥ ರತ್ನಾಕರವರೇ, ಮುಖ್ಯ ಶಿಕ್ಷಕಿಯಾದಂತಹ ರೇಣುಕಮ್ಮನವರೇ ಮತ್ತೆಲ್ಲ SDMC ಸದಸ್ಯನಿಗೆ, ಇದರಿಂದ ಪೋಷಕ ಬಂಧು ಬಹಿನಿಯರೇ, ವಿದ್ಯಾರ್ಥಿನಿಯರೇ, ಶಿಕ್ಷಕರು, ಇಲಾಖೆ ಎಲ್ಲ ಅಧಿಕಾರಿಗಳು ಸಹ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದ ಮತ್ತು ಹೃತ್ಪೂರ್ವಕ ಒಂದೊಮ್ಮೆ ಕ್ಷೇತ್ರ ಶಾಸಕನಾಗಿ ತಮ್ಮೆಲ್ಲರನ್ನೂ ಸಹ ಸ್ವಾಗತ ಬಯಸ್ತೇನೆ. ನಿಜವಾಗೂ ಸಹ ನಿಮ್ಮನ್ನು ನೋಡಿದಂಗಂತ ನನಗೆ ಒಂದು ಕಡೆ ಎಷ್ಟು ಸಂತೋಷ ಆಗತ್ತೋ ಅಷ್ಟೇ ಸ್ವಲ್ಪ ಅಸೂಯರು ಆಗ್ತಾಯಿತ್ತು. ಕಾರಣ ಏನಪ್ಪ ಅಂದರೆ ನಾವು 8ನೇ ಕ್ಲಾಸ್ 9ನೇ ಕ್ಲಾಸ್ 1ನೇ ಕ್ಲಾಸ್ ಓದಕ್ಕಾರೆ ಈ ಸವಲತ್ತು ನಮ್ಗೆ ಯಾವುದೂ ಇಲ್ಲ. ಪುಸ್ತಕ ಇರಲಿಲ್ಲ, ಚಪ್ಪಲಿ ಇರಲಿಲ್ಲ, ಬಟ್ಟೆ ಇದ್ದಿಲ್ಲ. ಒಂದೇ ತಪ್ಪು ತಿಳ್ಕೊಳ್ಳ ಅಂದ್ರೆ ಒಂದು ಮಾತು ಹೇಳ್ತಾ ಇದ್ದೆ ಬರೇ, ನಾವು ಸ್ಕೂಲಿಗೆ ಹೋದಾಗ ಸಹ ನಿಮ್ಗೆ ಗೊತ್ತಿಲ್ಲ ನಮ್ಮ ಆಗಿನ ಕಾಲದಲ್ಲಿ ಪೋಷಕರು ಹೆಂಗಿದ್ದು ಪರಿಸ್ಥಿತಿ, ಆರ್ಥಿಕವಾಗಿ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ ಗಂಡು ಮಕ್ಕಳಿಗೆ ಅಂಗಿ ಉದ್ದವದು ಸರ್ ಒಳಗಿಟ್ಟಿದ್ದು ಅಲ್ಲ, ಇದು ಕಣ್ಣಾರೆ ನಾವು ಅನುಭವಿಸಿದ ಕಂಡ್ರದು. ಅದು ಇವತ್ತಿನ ನೀವು ಮಕ್ಕಳಿಗೆ ಎಷ್ಟು ವ್ಯವಸ್ಥೆ ಇತ್ತು ಕಂಡ್ರೆ ಸರ್ಕಾರ ಕೂಡ ಅಷ್ಟೇ ಕೊಡ್ತಾ ಇದ್ದೀವಿ, ಜೊತೆಗೆ ಪೋಷಕರು ಸಹ ಅಷ್ಟೇ ಜವಾಬ್ದಾರಿ ಇತ್ತೀಚೆಗಂತರು. ಎಂಥ ಕಡು ಬಡವರಿರಲಿ ತನ್ನ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸಲೇಬೇಕು ಒಪ್ಪ ದುಡ್ಡು ಚಿಂತಿನಂಥ ಕಾನ್ಸೆಪ್ಟ್ ಇವತ್ತು ಪ್ರತಿಯೊಂದು ಪೋಷಕರು ಬಂದಿರೋದು. ಇದು ನಮ್ಮ ದೇಶದ ಸುಸೂಚನೆ ಅಂತಕ್ಕಂಥ ಮಾತನ್ನು ಹೇಳಿ ಸರ್ಕಾರ ಒತ್ತುಕೊಳ್ಳದೆ ಬಸಂತ ಸಿಂಗಾಯಿಂದ ಇಲ್ಲಿವರೆಗೆ ಹೆಚ್ಚು ಒತ್ತು ಕೊಟ್ಟದ್ದು ಆಯವ್ಯದ ಹಣ ಇಟ್ಟಿದೆ ಕೇಂದ್ರ ಸರ್ಕಾರಗಳು, ರಾಜ್ಯ ಶಿಕ್ಷಣ ಇಲಾಖೆ. ಆದರೂ ಸಹ ನಾವು ಈ ಮಟ್ಟಕ್ಕೆ ತರಲಿಕ್ಕೆ ಆಗಿರಲಿಲ್ಲ. ಇತ್ತೀಚೆಗೆ ಕಳೆದ 10-15 ವರ್ಷ ನೋಡಿಬಿಟ್ರೆ ಎಲ್ಲದು ಈಗ ಪ್ರೈಮರಿ ಶಾಲೆ ಅಂಗನವಾಡಿಯಿಂದ ಹಿಡಿದು ಪದವಿವರೆಗೂ ಯೂನಿವರ್ಸಿಟಿವರೆಗೂ PhD ಮಾಡೋರು ಎಲ್ಲ ಸವಲತ್ತು ಸಹ ಸರ್ಕಾರ ಕೊಡ್ತಾಯಿದೆ. ಅದನ್ನು ಬಳಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈ. ಜೊತೆಗೆ ನಾವೆಲ್ಲ ಓದುವಂಥ ಸಂದರ್ಭದಲ್ಲಿ ಈ ಥರ ಕ್ವಾಲಿಫೈಡ್ ಟೀಚರ್ ಇದ್ದರು. ಅವ್ರು ಮೇಸ್ಟ್ರುಗಳು ಭಾರಿ ಅಭಾವ. ನಾವು ಓದಕ್ಕಾರೆ ಯಾರು ನೌಕರಿಗೆ ಹೋಗ್ತಿರಲಿಲ್ಲ, ನೌಕರಿಗೆ ಹೋಗ್ಬಾರ್ದು ಯಾರು ಕರೆದು ಬರ್ತಿರಲಿಲ್ಲ. ಸರ್ಕಾರನ SSLC ಫೇಲ್ ಆದಾರನೋ ಪಾಸ್ ಆದಾರನೋ ಆನ್ವರ್ಟಿ ಟ್ರೈನಿಂಗ್ ಕಳಿಸಿ ಪಾಠ ಹೇಳಿ ಇವತ್ತಿನ ದಿವಸ ಎಲ್ಲ ಕ್ವಾಲಿಫೈಡ್ ಟೀಚರ್ ಇದ್ದೀರೋ ನೀವು. ಇವತ್ತು ಪ್ರೈಮರಿ ಸ್ಕೂಲ್ಗೂ ಸಹ ಇವತ್ತು ನಾ ಎಲ್ಲ ಪ್ರತಿಯೊಂದು ಸಂದರ್ಭದಲ್ಲೂ ನಾ ದಿವಂಗತ ಗೋವಿಂದೇಗೌಡರು ನೆನಪು ಮಾಡೇ ಮಾಡ್ತಾರೆ. 94ರಿಂದ ಇಲ್ಲಿಗೆ 30 ವರ್ಷ ಆಯ್ತು, 32 ವರ್ಷ ಆಯ್ತು. 32 ವರ್ಷದಿಂದ ಅದು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೊಡ್ತಕ್ಕಂಥ ಕ್ವಾಲಿಟಿ ಟೀಚರ್ಸ್ನ ಕೊಟ್ಟರಿಂದ ಇವತ್ತು ನಮ್ಮ ರಾಜ್ಯ ಕೇರಳವನ್ನು ಮೀರಿ ಇವತ್ತು 1ನೇ ಸ್ಥಾನದಲ್ಲಿ ಐತಿ ಅಂತ ತಪ್ಪಾಗಲಿಕ್ಕಿಲ್ಲ. ಇದಕ್ಕೆ ಗೋವಿಂದೇಗೌಡರು ಸಹ ಕಾರಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈಗ ಅವತ್ತು ಗೋವಿಂದೇಗೌಡರು ಸಹ ತಗೊಂಡಂಥ ಸಂದರ್ಭದಲ್ಲಿ ಈಗಪ್ಪ BSc PhD ಆದರೂ ಪ್ರೈಮರಿ ಸ್ಕೂಲಿಗೆ ಬಂದರು, ಮಿಡ್ಲ್ ಸ್ಕೂಲಿಗೆ ಬಂದರು. ಈಗ ವಿಚಿತ್ರ ಆದ ಸತ್ಯ ಅನ್ನಂಗಂತ ಆ ಸಂದರ್ಭ ಮಾಡಿದಂಥ ಪುಣ್ಯಾತ್ಮ ಎಲ್ಲ ಮೆರಿಟ್ ಮೇಲೆ ತಗೊಂಡ. ಮೆರಿಟ್ ವಿತ್ ಕ್ಯಾಟಗರಿ 50% ಮಹಿಳೆಯರು, 50% ದೇಶದಲ್ಲಿ ಯಾವ ರಾಜ್ಯದಲ್ಲೂ ಈ ರೀತಿ 1,10,000 ಜನ ಶಿಕ್ಷಕರನ್ನ ಒಂದೇ ಬಾರಿ ತಗೊಂಡಂಥ ಇತಿಹಾಸ ನಮ್ಮ ಕರ್ನಾಟಕದ್ದು. 94ನಲ್ಲಿದ್ದಂಥ ಮುಖ್ಯಮಂತ್ರಿ ದೇವೇಗೌಡ, ಸಿದ್ದರಾಮಯ್ಯ, ಜಯೇಶ್ ಬಿಡರು ಮತ್ತು ಉನ್ನತ ಶಿಕ್ಷಣ ಗೋವಿಂದಗೌಡರು ಅವ್ರ ಆತ್ಮಕ್ಕೂ ಸಹ ಈ ಸಂದರ್ಭ ಶಾಂತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ನೀವು ಮಕ್ಕಳು ಎಲ್ಲರೂ ಟೀಚರ್ ಈಗ ಒಂದು 3-4 ಸಮಸ್ಯೆ ಐತಿ. ಈಗ ಒಂದು ನಿಂಗಪ್ಪನವ್ರಿಗೆ ಹೇಳಿದ್ದು ನಮಗೆ 103 ಜನ ಚಿಕ್ಕ ಕಮ್ಮಿ ಐತಿ ಅಂತ ಕೌನ್ಸಿಲಿಂಗ್ ಮೂಲಕ ಭಾಳ ಜನ ಬಂದರೆ ಕೆಲವರು ಬಂದರು. ಕೆಲವರು ಯಾಕೆ ಬಂದಿಲ್ಲ ಅನ್ಕೊಂಡಿದ್ದು ಇಲ್ಲಿ ನಮ್ಮಲ್ಲಿ ಸೀಟ್ ಖಾಲಿ ಇದ್ದರೂ ಸಹ ಎಲ್ಲರೂ ಮೇಷ್ಟ್ರು ತಪ್ಪು ಅಂತಲ್ಲ, ನಿಮ್ಗೆ ಅನುಕೂಲ ನೋಡ್ತೀವಿ. ಎಲ್ಲಿ ಅನುಕೂಲ? ಶಿವಮೊಗ್ಗದ ಮನೆ ಮಾಡಿದ್ರು ಶಿವಮೊಗ್ಗ ಸುತ್ತಮುತ್ತಲು ನೋಡ್ತಾರೆ, ದಾವಣಗೆರೆ ಮಾಡಿದ್ರು ಅಲ್ಲಿ ಸುತ್ತಮುತ್ತಲು ನೋಡ್ತಾರೆ. ಆದರೂ ಸಹ ಒಂದು 53 ಜನ ಶಿಕ್ಷಕರು ಕಮ್ಮಿ ಅಂತ ಹೊರೆಯಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದಷ್ಟು ಜನ ಆದರೆ ನಾವು ದೈಹಿಕ ಶಿಕ್ಷೆ ಭಾಳ ಮುಖ್ಯ ಅಂದರೆ ಹೈಸ್ಕೂಲಲ್ಲಿ ಇವತ್ತು ಹೈಸ್ಕೂಲ್ ಇರ್ಬೋದು, ಮಾಧ್ಯಮ ಸ್ಕೂಲು, ಎಲ್ಲಿ ನೋಡ್ರಿ ಸಮಸ್ಯೆ ನಮಗಿರೋದು ದೈಹಿಕ ಶಿಕ್ಷೆ. ಇತ್ತೀಚೆಗೆ D ಗ್ರೂಪ್ ನೌಕರನ್ನ ಸರ್ಕಾರ ಕೊಡ್ತಾಯಿತ್ತು.
ಆಮೇಲೆ ನಿಮಗೆ ಕೆಲಸ ಹೆಚ್ಚು, ಈ ಕೆಲಸ ಹೆಚ್ಚು, ಸಂಬಳ ಕಮ್ಮಿಯಾಗಿ ನಿಮ್ಮ ಪರಿಸ್ಥಿತಿ. ಎಲ್ಲೂ ಸಹ ಡಿ ಗ್ರೂಪ್ ನೌಕರಿ ಇಲ್ಲ. ಕಸ ಗುಡ್ಕೊಳಕ್ಕೆ ಹೆಣ್ಮಕ್ಳಿಗೆ ಯಾರು ಅದು ಹೆಚ್ಚೆಂಗಳು ಯಾರೆಲ್ಲ ಮಾಡಿಸ್ಬೇಕಿಲ್ಲ, ಅವರೇ ಟೀಚರ್ಸೇ ಕಸ ಗುಡಿಸ್ಬೇಕು. ಆ ಪರಿಸ್ಥಿತಿಗೆ ಭಾಳ ಸ್ಕೂಲು ಸರ್ಕಾರ ಪರಿಸ್ಥಿತಿ ಅಲ್ಲೇ. ಆದರೂ ಸಹ ನಾವು ಈ 2 ಜನ ಡಿ ಗ್ರೂಪ್ನವರು ನಮ್ಮ ಹೊನ್ನಾಳಿಗೆ ಬಂದಿದ್ದಕ್ಕೆ ನಮ್ಮ ಶಾಲೆ ಸೌಭಾಗ್ಯ. ನಿಮಗೆ ವಿಶೇಷವಾದಂಥ ಅಭಿನಂದನೆ ಮತ್ತು ಸ್ವಾಗತವನ್ನು ಶಾಲಾ ಅಭಿವೃದ್ಧಿ ಸಮಿತಿ ಪರವಾಗಿ ಕ್ಷೇತ್ರ ಶಾಸಕನಿಗೆ ಬಯಸಿ ಇಚ್ಛೆಪಡ್ತೇವೆ. ಆಮೇಲೆ ನೀವು ಹುಡುಗರು ಅಷ್ಟೇ ಕಡಲೆ ತಮ್ಮ, ಇಲ್ಲಿ ಹೆಣ್ಮಕ್ಳು ಕೇಳಿ, ಈಗ 600 ಚಿಲ್ಲರಾಗೆ 300 ಚಿಲ್ಲರ ಹೆಣ್ಮಕ್ಳು ಅದಿದೆ, 200 ಚಿಲ್ಲರ ನೀವು ಗಂಡು ಮಕ್ಳು. ಯಾಕಪ್ಪ ನೀವು ಸ್ಕೂಲಿಗೆ ಬರಲ್ಲ? ಯಾಕಲ್ಲೇ ಬರ್ರಿ ಅಪ್ಗಳು ಕಳಿಸ್ತಾರೆ, ನೀವು ಬಂದಿದ್ದು ಕಾಂಪೌಂಡ್ ಮೇಲೆ ಕೂತ್ಕೊಂಡ್ಬಿಡ್ತೀವಿ. ಹಂಗೆ ಮಾಡ್ಕೋಬೇಡ್ರಪ್ಪ. ಇದು ದೇವನಾಥ್ನಲ್ಲಿ ಬೇರೆ ಟಿ ವಿ ಸರ್ಕಲ್ ಎಲ್ಲ ಸವಲತ್ತು ಐತಿ. ಇಲ್ಲಿ ಗುಟ್ಕಾದಿಂದ ಚಟ್ಕಾದವರೆಗೂ ಐತಿ. ದಯವಿಟ್ಟು ಆ ಗುಟ್ಕಾಕ್ಕೆ ಚಟ್ಕಾಕ್ಕೆ ಹೋಗಲಿ. ನಿಮ್ಮ ತಂದೆ ತಾಯಿಗಳು ಆಸೆ ಈಡೇರಿಸ್ಬೇಕಪ್ಪ, ನೀವು ಉತ್ತಮ ಭಾರತ ಭವಿಷ್ಯದ ಮಕ್ಕಳಾಗಬೇಕು ಅನ್ನೋದ್ರೆ ದಯವಿಟ್ಟು ಇಂಥ ಅವಕಾಶ ಮತ್ತೆ ನಿಮಗೆ ಸಿಗಲ್ಲ, ಇಂಥ ಅವಕಾಶ ಸಿಗಲ್ಲ. ಇದನ್ನು ಬಳಸ್ಕೊಂಡು ನೀವೆಲ್ಲರೂ ಸಹ ಏನು ಕಳೆದ ಬಾರಿ 100ಕ್ಕೆ 100 ಭಾಗ ರಿಸಲ್ಟ್ ಬಂತಲ್ಲ, ಈ ಸಾರಿ 100ಕ್ಕೆ 100 ಭಾಗ ಫಸ್ಟ್ ಕ್ಲಾಸು ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಪ್ರಯತ್ನ ಮಾಡಬೇಕು. ಭಗವಂತ ನಮ್ಮೆಲ್ಲರೂ ಆಡಳಿತ ಆಶೀರ್ವಾದಿ ನಿಮ್ಮ ಪೋಷಕರಿಗೆ, ನಿಮ್ಮ ಕೇಳಿದಂಥ ಟೀಚರಿಗೆ, ಉಪಾಧ್ಯಾಯ ಶಿಕ್ಷಕರಿಗೂ ಸಹ ಸಮಾಧಾನಪೂರ್ವಕ ಬರ್ತಕ್ಕಂಥ ರೀತಿಯಲ್ಲಿ ನಡ್ಕೊಂಡ್ರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆಪಟ್ಟು, ಇನ್ನೊಂದು ಹಿಂಗಪ್ಪ, ಬೆಳಗ್ಗೆ ಒಂದು ಬ್ಯಾಚ್ ಮಾಡ್ಬೋದು ಟೀಚರ್ಸ್ ಎಲ್ಲ ಒಂದು 20 ಇರ್ಬೋದು. ಅವ್ರು ಏನು ಹೇಳಿದ್ರು ಅಂತಂದರೆ, ಇಲ್ಲ ಸರ್ ನಮ್ದೊಂದು ಬೇಡಿಕೆ ಐತಿ ಅಂತ. ಬೆಳಿಗ್ಗೆ ಏನು 9 ಗಂಟೆ ಏನು ನಿಮ್ಮದೇನು ಬೇಡಿಕೆ ಇಲ್ಲ, 7ನೇ ವೇತನ ಆಗೋಗೈತಿ, ನಮಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಆಗೈತಿ, ಇನ್ನು OPS ಒಂದು ಐತಪ್ಪ, ಅದೊಂದು ಬಗ್ಗೆ ಐತಪ್ಪ, ಅದೊಂದು ಬಗ್ಗೆ ಪ್ರಯತ್ನ ಮಾಡ್ತಾರೆ, ಇನ್ನೊಂದು 2 ಲಕ್ಷ ಸರ್ಕಾರ ಯಾವುದೇ ಐತಿ ಅಂತ ಹೇಳಿದ್ರು. ಅಲ್ಲ ಸರ್ OPS ಬಂದರೆ ಬಿಟ್ಟರೆ ಹೆಂಗೆ ನಾವು ಕಂಡ್ರೆ ಬಂದರೆ ಬಿಟ್ಟರೆ ಅದು ಇರಲಿ ಬಿಡ್ರಿ, ನಮ್ಗೆ ಇನ್ನೊಂದು ಸಂಕಟ ಬರ್ತೀವಿ ಸರ್ಕಾರದಿಂದ ಅಂದರೆ. ಸರಿ, ನಾವು ಸಂಕಟ ನಿವಾರಣೆ ಸರ್ಕಾರ ಯಾವುದಾದ್ರೆ ನಮ್ಮ ಸರ್ಕಾರ ಏನಪ್ಪ ಅಂತದ್ದು ಅಂತ ಹೇಳಿ ಕಂಡ್ರೆ, ಇಲ್ಲ ಸಾರ್ ಎಲ್ಲ ನಾವು ತೊಂಬಲ್ಲ ಮೇಷ್ಟ್ರೆ ಗುರುವೇ, 90 ಬಂದು 10 ಗಂಟೆ 12 ಗಂಟೆ ಕೊಟ್ಟು ಮತ್ತೆ ಅವಕಾಶ ಹೋಗ್ಬೋದು. ಇದು ಮೊಬೈಲಲ್ಲೇ ಕೊಡ್ಬೇಕಂತೆ, ಮೊಬೈಲಲ್ಲೇ ಏನು ಮಾಡ ನೀವು ಅದು ಸ್ವಲ್ಪ ಹಿಂಗಪ್ಪ ಸ್ವಲ್ಪ ಸಮಸ್ಯೆ ಅದಿಲ್ಲ ಅಂತ. ಯಾಕೆಂದರೆ ಭಾಳ ಕಡೆ ನೆಟ್ವರ್ಕ್ ಬರೋಲ್ಲ ಫೋನಿಗೆ, ಅದಕ್ಕೇನು ಹೇಳ್ಕೋಬೋದು. 2ನೇದು ಏನಾಗೈತಿ ಏನಂತಂದರೆ, ಈಗ ಭಾಳ ಕಡೆ ಈ ಡಿ ಗ್ರೂಪ್ನಲ್ಲಿ ಇಲ್ಲದೇ ಇರೋದ್ರಿಂದ ಏನು ಪ್ರತಿಯೊಂದು ಸಹ ಮೇಷ್ಟ್ರು HMಗಳ ಮೇಲೆ ಜವಾಬ್ದಾರಿ. ಮೊಟ್ಟೆ ಕಮ್ಮಿ ಆದರೂ ಬಯಸ್ಕೊಳ್ಳೋರವರೇ, ರೇಟ್ ಹೆಚ್ಚು ಕಮ್ಮಿ ಆದರೂ ಕೈಲಾಗಿ ತರೋರವರೇ. ಅದು ಸ್ವಲ್ಪ ಅದೊಂದೇ ಅಲ್ಲ ಜೊತೆ ಸ್ಟಾಫ್ ಕಮ್ಮಿ ಇರೋದ್ರಿಂದ ಅವ್ರೆಲ್ಲರೂ ಏನು ಅರ್ಧ ಗಂಟೆ ಲೇಟಾಗಿ ಬಂದರೂ ಇಲ್ಲಿ ಹೋಗುತ್ತೆ. ಅದನ್ನು 3 ದಿವಸ ತಿಪ್ಪೇಸ್ವಾಮಿ 3 ದಿವಸ ಆಗ್ತಾರೆ ಆಗ್ಬಿಟ್ಟು ಇನ್ಕ್ರಿಮೆಂಟ್ ಕಟ್ತಂತದ್ದು CL ಆಗುತ್ತೆ. 1 ದಿವಸ ಸಂಬಳಕ್ಕೆ ಹೋದ್ರೆ ರಜೆ ಕಮ್ಮಿ ಆಗುತ್ತೆ. ಬರೋದು ಬಿಡ ಅಲ್ಲ. ಈ ಮುಂಚೆ ಆರೋಗ್ಯ ಇಲಾಖೆಗಿತ್ತು, ಅದು ಅನಿವಾರ್ಯ. ಆರೋಗ್ಯ ಇರುತ್ತೆ. ಈಗ ನಿಮಗೂ ಬಂದ್ಬಿಡುತ್ತೆ. ಈಗ ಅಂದರೆ ಶಿಕ್ಷಣ ಇಲಾಖೆ ಎಲ್ಲ ಸರ್ಕಾರಿ ನೌಕರಿಗೆ, ಎಲ್ಲ ಇಲಾಖೆಯ ನಮಗೆ ಸ್ವಲ್ಪ ಹಾಳಾಗತ್ತಪ್ಪ. ಭಾಳ ಹೆಸರು ಹಾಕೋಲ್ಲ, ಭಾಳ ಜನ ಇಲಾಖೆಯವ್ರು ಫೋನೇ ಎತ್ತಿರಲಿಲ್ಲ. ಹಾಗಾಗಿ ಒಂದು ವರ್ಷದಿಂದ ಇದು ಸ್ವಲ್ಪ ಆಪ್ರೇಷನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೋವಾಗತ್ತಪ್ಪ. ಒಂದು ಏನು ಮಾಡೋಂಗಿಲ್ಲ, ನೋವು ಅನುಭವಿಸ್ಕೊಳ್ರಿ. ಜೊತೆಗೆ ಇದರಲ್ಲಿ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಿಂದ ನಮಗೆ ಇತ್ತೀಚೆಗೆ ನಮ್ಮ ಹಳದಾಗಿದ್ದು RAMS ಅಂತ ಸ್ಕೀಮ್ ಬಂತು. ಆದರೆ ಅವಾಗ ಈಗ ಇತ್ತೀಚೆಗೆ ಎಲ್ಲ ಕಡೆ STMC ಭಾಳ ಚುರುಕದ, ಆನೆಸ್ಟ್ ಆಗುತ್ತೆ. ಹಾಗಾಗಿ ಇತ್ತೀಚೆಗೆ ಆದಂಥ ಶಾಲಾ ಕೊಠಡಿಗೂ ಎಲ್ಲೂ ಸಹ ಸೋರ್ತಾ ಇಲ್ಲ. ಎಲ್ಲಿ STMC ಬದ್ಧತೆ ಇತ್ತು ಅಲ್ಲಿ ಯಾವ ಸೋತ ನಿಂತ್ಕೊಂಡು ಕಾಂಟ್ರಾಕ್ಟ್ ಹೇಳೋದು, ನೀರು ಹಾಕೋದು, ಕ್ಯೂರಿಂಗ್ ಮಾಡ್ತಾರೆ. ಎಲ್ಲಿ ಜವಾಬ್ದಾರಿ ಇಲ್ಲ ಅಂತ ನೋಡಿ. ಇದು ನಮ್ಮ ಕಾಲದಾಗ ಆಗಿದ್ದು ಇದು 13ನೇ ಇಸ್ವಿಗೆ 13-14 ನೋಡಿ ಸೋರ್ತಾ ಐತಿ ಅಂತ ಕಂಪ್ಲೇಂಟ್ ಇದೆ. ಕಾರಣ ಏನು ಕಂಡ್ರೆ ಅವ್ರು ಸರಿಯಾಗಿ ಕ್ಯೂರಿಂಗ್ ಮಾಡಿದ್ದಾರೆ. ಅವ್ನು ಕ್ಯೂರಿಂಗ್ ಗಂಟೆ ಮೇಲೆ ಕ್ವಾರ್ಟರ್ ಗೆಂಡೆ ಅಂತ ಹೊಂಟ ನೋಡೋಲ್ಲ. ನಂಗೆ ಅದು ಬಿತ್ತಲ್ಲ ನೋಡ್ಬೋದು, ಕೊಟ್ಟು ಸಾರ್ ಕೇಳ್ದಂಗೆ ಹೋಯ್ತು ನಂಗೆ. ಆಗಿ ಭಾಳ ಇದೊಂದೇ ಅಂತಲ್ಲ, ಭಾಳ ಕಡೆ ಈ ಸರ್ಕಾರಿ ಕಟ್ಟಡ ಈ ರೀತಿ ಆಗಿದೆ. ಅದು ಆಗಬಾರ್ದು ಅಂತಕ್ಕಂಥದ್ದು STMC ಭಾಳ ಜವಾಬ್ದಾರಿ ಇದೆ. ಇದು ಮಂದಿ ಅಂತ ಎಲ್ಲ ನೋಡಿ STMC ಭಾಳ ಹುಷಾರಾಗಿದೆ ಅಂದರೆ ಜವಾಬ್ದಾರಿ ಇದೆ. ಇದು ನಮ್ಮ ಪೋಷಕರಲ್ಲಿ ಮಕ್ಕಳ ಬಗ್ಗೆ ಇರ್ತಕ್ಕಂಥ ಒಂದು ಶುಭ ಸೂಚಿ ಅಂತ ತೋರಿಸ್ತಾ ಐತಿ. ಈಗ ಸೋರ್ತಾ ಇದ್ದೇನೆ ಕಾಣ್ತಿದ್ದು ಮೇನ್ ಕೆಲಸ ಆಗೋದಾಗಿದ್ದು. ನೀನು ನಾನು ಹಿಂಗೆ ಹಾಕಿದ್ದು ಅದೇ ಹೇಳಿದ್ದೇನು ಹೂನಪ್ಪ. ನಿಮಗೆ ವಿಶೇಷವಾದ ಧನ್ಯವಾದಪ್ಪ. ಜೊತೆಗೆ ನಿಜವಾಗ ನಾವು ಇತ್ತೀಚೆಗೆ ನೋಡ್ತೀವಲ್ಲ, ನಮ್ಮದೊಂದು ಖಾಸಗಿ ಸ್ಕೂಲ್ ಐತಿ.
ಅದು ಏನು ಇಲ್ಲಪ್ಪ ಇಲ್ಲೇ ಓದಿಸ್ಬೇಕು. ಇನ್ನೊಂದು ನೀವು ಒಂದು ಅಂಶ ಹೇಳಿದೆ, ನಿಜ ಹೌದು, ಒಪ್ಪಿಗೆ. ಯಾವುದು ಅಂದರೆ ಈ ಖಾಸಗಿ ಸ್ಕೂಲಲ್ಲಿ ಬಿ ಒ ಏನು ಮಾಡ್ತಾರೆ ಅಂತಂದರೆ 8, 9 ನೋಡ್ತಾರೆ. 8ಗೂ ಒಂದು ಫುಲ್ ಮಾರ್ಕ್ಸ್ ವೀಕ್ ಇದ್ದ ಸಬ್ಜೆಕ್ಟಲ್ಲಿ, 9ರಿಗೂ ವೀಕ್ ಇದ್ದ ಅಂದರೆ 10ಕ್ಕೆ ಅವ್ನು ಸೇರಿಸ್ಕೋಣ. ಇದಪ್ಪ ಮುಂದೆ 9ನೇಗೆ ಹೇಳ್ತಾರೆ, 9ನೇ ಕ್ಲಾಸ್ ಸೇರ್ಸೋಕ್ಕೆ ನಿಮ್ಮ ಹುಡುಗ ಈ ಸರಿ ಇಂಪ್ರೂವ್ ಆಗಿ ಬಂದರೆ ಪಾಸಾಗಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸರಿ, ಇಲ್ಲದೆ ಅವರು ಮುಂದುವರ್ತಾ ಸೇರ್ಸಲ್ಲ ಅಂತ 12 ತಿಂಗಳು ಮುಂಚೆನೇ ಹಾಗೆ ಹೊಡ್ಬಿಡ್ತಾರೆ. ಅವಾಗ ಯಾವಾಗ ಸೇರಿಸಿಲ್ಲ ಅವಾಗ ಕಚ್ಚತ್ತು ಹಾಳ್ಗೊಡೆ ಅಂತ ಮಳಿ ಕಡೆ ಭಾಷೆ. ಈಗ ಹೆಂಗೆ ಕಚ್ಚತ್ತು ಹಾಳ್ಗೊಡೆ ಹೆಂಗೆ ಈಗ ಮಧ್ಯೆ ಗಬಸಪ್ಪನ ಮಾತಾಡಿದ್ರು ಸರ್, ಆ ಕಡೆ ಬಡವಣೆ ಎಲ್ಲ ತಂದು ಕಾಂಪೌಂಡ್ ಒಳಗೆ ನಮ್ಮ ಕಾಂಪೌಂಡ್ ಒಳಗೆ ಆಗ್ತದೆ. ನಿಜನಾ? ಒಂದು ಕೆಲಸ ಮಾಡೋಣ ಈಗ ನೋಡೋಣ. ನಿಜವಾಗೂ ಪಕ್ಕದವ್ರು ಹಾಕ್ತಾ ಇದ್ದು ನಿಜ ಏನು ಅಂದ್ಕೊಂಡ್ರೆ ಮುನ್ಸಿಪಾಲ್ಟಿಗೆ ತರಿಸ್ಕೊಡ್ತಾರೆ. ಮುಂದೆ ನಮ್ಮ ಬಿಡಿ ಒಂದು ವಾರ ಸ್ವಲ್ಪ ಗಡಿಬಿಡಿ ಆಗೋದಿಲ್ಲ. ಮುಂದೆ ನಾನೇ ಬರ್ತೇನೆ, ಎಷ್ಟೆನ್ಷನು ನಾವು ಇಲಾಖೆ ಅದೆಲ್ಲರ ಮನೆಗೆ ಹೋಗೋಣ, ಹೋದ್ರೆ ಹೇಳ್ಬಾರ್ದು. ಅದ್ರ ಮೇಲೆ ಹಾಕಿ ಅಂದ್ರೆ ಏನು ಮಾತಾಡ್ತಾಳೆ ಆ ಮನೆ ಒಂದು ಬೋರ್ಡ್ ಹಾಕೋದು, ಗೆರೆ ಮಾಡೋದು, ಏನೋ ಮಾಡೋಣ ಅಷ್ಟು ಮಾಡಿ. ಶಾಲೆ ಇದು, ಅವ್ರ ಮಕ್ಕಳು ಇರ್ತಾರೆ, ಶಾಲೆಗೆ ಅವ್ರು ತಂದು ಕಾಂಪೌಂಡ್ ಒಳಗೆ ಹಾಕೋದು ಅನ್ಕೊಂಡು ಭಾಳ ನ್ಯೂಸ್ ಅನ್ಸುತ್ತೆ. ಈಗ ಹಾಕಿದ್ದು ಅನ್ಕೊಂಡು ಖಂಡಿತ ನೀನು ಹೇಳಿದ್ದು ಅನ್ಕೊಂಡೆ ನಾನು ಕ್ಲೀನ್ ಮಾಡಿಸ್ಕೊಡ್ತೀನಿ. ಮುಂದೆ ಅದು ಆಗ್ದಂಗೆ ಅವ್ರು ಮನೆಗೆ ಹೋಗಿ ಹೇಳ್ಬಾರ, ಅದ್ರ ಮೇಲೆ ಹಾಕಿ ಅನ್ಕೊಂಡು ಏನು ಮಾಡ್ಬೇಕು ಅಂತ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ